ಸುಂದರ ದೇಶ ನಮ್ಮ ಭಾರತ. ಆರ್ಥಿಕತೆಯಲ್ಲಿ ಮುಂಚೂಣಿಯಲ್ಲಿರುವ ನಮ್ಮ ಭಾರತ ಇತರ ದೇಶೀಯರು ತಮ್ಮ ದೇಶದ ಅಭಿವೃದ್ಧಿಗೆ ಕಂಡಂತಹ ಒಂದು ಮಣ್ಣಾಗಿತ್ತು ಈ ಭಾರತ. ಅವರು ಈ ದೇಶದಲ್ಲಿ ಬಂದು ಆಡಳಿತಕ್ಕಾಗಿ ಹೊಂಚು ಹಾಕಿದಾಗ ಹೋರಾಟ ಮಾಡಿ ಸ್ವತಂತ್ರವನ್ನು ಪಡೆದು ಸಂತಸದಿಂದಿದ್ದರು ನಮ್ಮ ಭಾರತೀಯ ಪ್ರಜೆಯರು. ಇಂತಹ ಎಲ್ಲಾ ರೀತಿಯಲ್ಲೂ ಭಾರತದ ಮಣ್ಣು ಒಂದು ಸಂತಸದ ವಿಜಯದತ್ತ ಇರಲು ಕಾರಣ ಇಲ್ಲಿಯ ಎಲ್ಲಾ ಪ್ರಜೆಗಳು ಅವರ ಮನದಟ್ಟಾಗಿತ್ತು, ವಿಷಯವಾಗಿತ್ತು ಈ ಭಾರತದ ಘೋಷವಾಕ್ಯವಾದ ಜಾತ್ಯತೀತವೆಂಬುದು. ಆದರೆ ಇಂದು ನಮ್ಮ ಕಣ್ಮುಂದೆ ನಾಶವಾಗುತ್ತಿರುವ ಭಾರತದ ಸಂಸ್ಕೃತಿಯು ಭಾರತದ ಅಭಿವೃದ್ಧಿಗೆ ಕಾರಣವೇನೆಂದು ನೀವು ಹುಡುಕಾಡಬೇಕಾಗಿಲ್ಲ, ರಾಜಕೀಯದಿಂದಲೇ ಪ್ರಾರಂಭಿಸಬೇಕು. ಪ್ರೀತಿಯ ರಾಜಕಾರಣಿಗಳೇ, ನಿಮ್ಮಲ್ಲಿ ಕೇಳಲಿ, ನಮ್ಮ ಭಾರತದ ಸಂಸ್ಕೃತಿಯನ್ನು, ಭಾರತದ ಸ್ಥಾನಮಾನಗಳನ್ನು ಕಳಚಿ ಹಾಕುತ್ತಿರುವಿರಿ. 75ನೇ ಸ್ವಾತಂತ್ರ್ಯೋತ್ಸವಕ್ಕೆ ನಮ್ಮ ರಾಜಕಾರಣಿಗಳು ತಂದಂತಹ ಒಂದು ಯೋಜನೆಯಾಗಿತ್ತು ಇಲ್ಲಿ ಮುಕ್ತಿಯನ್ನು ನೀಡುವುದು. ಅದು ಬೇರೆ ಯಾರಿಗೂ ಅಲ್ಲ, ನಮ್ಮ ಸಹೋದರಿಯೊಬ್ಬಳಾದ ಬಲ್ಕೀಸ್ ಅನ್ನು, ಅವರ ಸಹೋದರಿಯನ್ನು, ಅಮ್ಮನನ್ನು ತನ್ನ ಕಣ್ಣ ಮುಂದೆ ಅತ್ಯಾಚಾರಗೈದು ಕೊಲೆಗೈದಂತಹ ವಿಷಯದಲ್ಲಿ ಜೈಲಿನಲ್ಲಿದ್ದಂತಹ ಜನರಿಗೆ ಹೂಹಾರವನ್ನು ಹಾಕಿ ಸಿಹಿ ತಿಂಡಿಯನ್ನು ಕೊಟ್ಟು ಮೋಚನೆ ನೀಡಲು ಮನಸ್ಸು ಮಾಡಿದಂತಹ ರಾಜಕಾರಣಿಗಳು ಇಲ್ಲಿ ಮಾಡಿದಂತಹ ಯೋಜನೆ ಎಂತಹ ಮುಖ್ಯ ವಿಷಯವಾಗಿದೆ. ಇಂದು ದೈನಂದಿನ ದಿನಪತ್ರಿಕೆಯ ಮುಖಪುಟದಲ್ಲಿ ಬರುತ್ತಿರುವುದು ಅತ್ಯಾಚಾರವಾಗಿದ್ದರೆ ಅತ್ಯಾಚಾರಿಗಳಿಗೆ ಇಲ್ಲಿ ಭಯವಿಲ್ಲ, ಅತ್ಯಾಚಾರ ಮಾಡಲು ಭಯವಿಲ್ಲ. ಇಂದು ಅತ್ಯಾಚಾರಗೈದರೆ ಬರುವ ಆಗಸ್ಟ್ 15ಕ್ಕೆ ಅವನಿಗೆ ಮೋಚನೆ ಇದೆ ಎಂಬ ಧೈರ್ಯವಾಗಿದೆ. ಅಂದಾದರೆ ಇನ್ನೊಂದೆಡೆ ನಾವು ಚಿಂತಿಸಬೇಕು, ಸಂಸ್ಕೃತಿಯಲ್ಲೂ ವಿದ್ಯಾಭ್ಯಾಸದಲ್ಲೂ ಎಲ್ಲದಲ್ಲೂ ಮುಂಚೆದಲ್ಲಿರುವ ನಮ್ಮ ಕರ್ನಾಟಕ ದೇಶದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೆಣ್ಣು ಮಗಳೊಬ್ಬಳು ತನ್ನ ಶರೀರದ ಒಂದಿಷ್ಟು ಭಾಗವನ್ನು ಮರೆಸಲು ಆಸಕ್ತಿ ಪಡುವಾಗ ಅದನ್ನು ರಾಜ್ಯದ್ರೋಹವೆಂದು ಕೂಗುವರಲ್ಲಿ ಕೇಳಲಿ, ಅದೇಗೊಂದು ರಾಜ್ಯದ್ರೋಹವಾಯಿತು. ಮತ್ತೊಂದು ವಿಷಯವನ್ನು ನಾವು ನೋಡಬೇಕು, ಪರ್ ಇನ್ಕಮ್ ನಲ್ಲಿ, ಆದಾಯದಲ್ಲಿ ಇಂಗ್ಲೆಂಡ್ಗಿಂತಲೂ ಮುಂಚೂಣಿಯಲ್ಲಿದ್ದ 1800 1900 ಕಾಲಘಟ್ಟದಲ್ಲಿ ನಮ್ಮ ಭಾರತವು ಮುಂಚೂಣಿಯಲ್ಲಿತ್ತು. ಆದರೆ ಇಂದು ಪೆಟ್ರೋಲಿಯಂ ಬೆಲೆಯು ಝೀರೋ ಟ್ರಾಫಿಕ್ 150ರಲ್ಲಿ ಓಡುವಾಗ ಇಲ್ಲಿ ಪ್ರಜೆಗಳಿಗೆ ಮಾತು ಕೊಡಲು ನಿಮ್ಮಿಂದ ಸಾಧ್ಯವಿಲ್ಲ. ಕಾರಣ ಈ ದೇಶದ ಒಬ್ಬ ಪ್ರಜೆಯಲ್ಲ, ಒಂದು ರಾಜ್ಯವಲ್ಲ, ಒಂದು ಸಂಸ್ಥೆಯಲ್ಲ, ಇಡೀ ರಾಜ್ಯವನ್ನು, ಈ ದೇಶಕ್ಕಿಡೀ ಆಸರೆಯಾಗಬೇಕಾದಂತಹ ರಿಸರ್ವ್ ಬ್ಯಾಂಕ್ ಇಂದು ಸಾಲದಲ್ಲಿದೆ ಎಂಬ ವಿಷಯವು ಈ ಭಾರತದ ಸರ್ವೆ ಹೇಳುವುದಾದರೆ ನಮ್ಮ ಭಾರತವು ಎತ್ತ ಕಡೆ ಹೋಗುತ್ತಿದೆ ಎಂದು ನಾವು ಚಿಂತಿಸಬೇಕಾಗಿದೆ. ಇತ್ತೀಚೆಗೆ ನಡೆದಂತಹ ಕೊಲೆಯ ಕುರಿತು ನಾವು ಚಿಂತಿಸಬೇಕು. ಪ್ರವೀಣ ಫಾಜಿಲ್ ಅನ್ನು ಕೊಲೆಗೈದವರು ಒಬ್ಬ ಮುಸ್ಲಿಂ ಎಂದು ಹೇಳಲು ಯಾರಿಗೆ ಧೈರ್ಯವಿದೆ? ಒಬ್ಬ ಹಿಂದೂ ಕೊಲೆಗೈದರು ಎಂದು ಹೇಳಲು ಯಾರಿಗೆ ಧೈರ್ಯವಿದೆ? ಇಲ್ಲಿ ಯಾವುದೇ ಒಂದು ಮತವು ಒಂದು ಜೀವವನ್ನು ನಾಶ ಮಾಡಲು, ಒಂದು ಜೀವವನ್ನು ತೆಗೆಯಲು ಪ್ರಸಕ್ತಿಯನ್ನು ನೀಡಲಿಲ್ಲ, ಪ್ರೋತ್ಸಾಹವನ್ನು ನೀಡಲಿಲ್ಲ. ಮತ್ಯಾರು ಈ ಕೊಲೆಯನ್ನು ಮಾಡಿದರು ಎಂಬ ಪ್ರಶ್ನೆಗೆ ಉತ್ತರ, ಇಲ್ಲಿ ರಾಜಕೀಯವೆಂಬ ಹುಚ್ಚುಮದ್ದವನ್ನು ಹತ್ತಿಸಿ ಇಲ್ಲಿನ ಪ್ರಜೆಗಳನ್ನು ಆಟಿಕೆಗಳನ್ನಾಗಿ ಬಳಸಿಕೊಂಡು ಕೊಲೆಗೈಯಲು ಹೇಳುತ್ತಿದ್ದಾರೆ, ಅತ್ಯಾಚಾರಗೈಯಲು ಹೇಳುತ್ತಿದ್ದಾರೆ. ಈ ಭಾರತದ ಮಣ್ಣಿಗಿರುವ ಒಂದೊಂದು ಸಂಸ್ಕೃತಿಗಳನ್ನು ತೆಗೆದು ಹಾಕುತ್ತಿದ್ದಾರೆ. ಪ್ರೀತಿಯ ಜನರೇ, ನಿಮ್ಮಲ್ಲಿ ಕೇಳಲೇ, ನಮ್ಮ ಭಾರತ ಇಷ್ಟು ಸುಂದರವಾಗಿದ್ದ ಭಾರತವನ್ನು ಈ ರೀತಿ ಮಾಡಲು ಒಂದನೇ ಕಾರಣ ರಾಜಕೀಯವಾದರೆ ಮತ್ತೊಂದೆಡೆ ಚಿಂತಿಸಬೇಕು, ಇಲ್ಲಿ ಮಾಧ್ಯಮಗಳಾಗಿವೆ. ಅಲ್ಲೆಂದು ಹೇಳಲು ಯಾರಿಂದ ಸಾಧ್ಯವಾಗುತ್ತಿದ್ದರೆ ಒಬ್ಬನೇ ಒಬ್ಬ ಮಾಧ್ಯಮಗಾರನು ಇದನ್ನು ಸಮರ್ಥಿಸಬೇಕು. ಸಮರ್ಥಿಸಲು ಧೈರ್ಯವಿದ್ದರೆ ನನ್ನ ಮುಂದೆ ಬರಬಹುದಾಗಿದೆ. ಇಲ್ಲಿ ನಮ್ಮ ದೇಶದಲ್ಲಿ ಇತ್ತೀಚಿನ ದಿನಪತ್ರಿಕೆಯ ಮುಖಪುಟವೊಂದರಲ್ಲಿ ಬದನೆಕಾಯಿ ಅಕ್ಷರದಲ್ಲಿ ಬರೆದಿಟ್ಟರು, ಮುಸ್ಲಿಂ ಈ ರಾಷ್ಟ್ರವನ್ನು ಇಸ್ಲಾಂ ರಾಷ್ಟ್ರವನ್ನಾಗಿ ಮಾಡಿಸಲು ಸ್ಕೆಚ್ ಹಾಕುತ್ತಿದ್ದಾರೆ ಎಂದು. ನಿಮ್ಮಲ್ಲಿ ಕೇಳಲೇ, ಒಬ್ಬನೇ ಒಬ್ಬ ನೈಜ ಮುಸ್ಲಿಂ, ಒಬ್ಬನೇ ಒಬ್ಬ ನೈಜ ಹಿಂದೂ ಈ ಭಾರತಾಂಬೆಯ ಜಾತ್ಯತೀತವೆಂಬ ಘೋಷವಾಕ್ಯವನ್ನು ತೆಗೆದು ಕಿತ್ತೆಸೆಯಲು ಪ್ರಯತ್ನಿಸುತ್ತಿದ್ದರೆ ಅವನನ್ನು ಈ ದೇಶದಿಂದ ಹೊರಹಾಕಲು ನಾವು ಸಹಾಯ ಮಾಡುತ್ತೇವೆ. ಅಂತಹ ಒಬ್ಬನೇ ಒಬ್ಬ ಧಾರ್ಮಿಕತೆಯಲ್ಲಿ ಜೀವಿಸುವ ಮನುಷ್ಯನೂ ಇಲ್ಲಿ ಇಲ್ಲ. ಇತ್ತೀಚೆಗೆ ನೀವು ಬರೆದಿಟ್ಟಂತಹ ವಿಷಯವ ಹಾಗಾದರೆ ಇಲ್ಲಿ 1 2 3 ಅಲ್ಲ, 800 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದಂತಹ ಮುಸ್ಲಿಂ ರಾಜರುಗಳು ಇಲ್ಲಿ ಕಳೆದು ಹೋಗಿದ್ದಾರೆ. ಚರಿತ್ರೆಯ ಪುಟದಲ್ಲಿ ಒಂದೇ ಒಂದು ಚಕ್ರವರ್ತಿಯು ಈ ಭಾರತದ ಘೋಷವಾಕ್ಯವಾದ ಜಾತ್ಯತೀತವನ್ನು ಕಿತ್ತು ತೆಗೆಯಲು ಪ್ರಯತ್ನಿಸಿದ್ದು ನಿಮ್ಮಿಂದ ತೋರಿಸಿಕೊಡಲು ಸಾಧ್ಯವಲ್ಲ. ಇನ್ನೊಂದೆಡೆ ಇಲ್ಲಿ ಚುನಾವಣೆಯ ವೇಳೆಯಲ್ಲಿ ಮುಖವಾಡಗಳನ್ನು ಹಾಕಿಕೊಂಡು ಹಲವಾರು ವಿಷಯದಲ್ಲಿ ನಮ್ಮ ಭಾರತದ ಪ್ರಜೆಗಳಿಗೆ ಕನಸನ್ನು ತೋರಿಸಿಕೊಟ್ಟಂತಹ ರಾಜಕಾರಣಿಗಳಲ್ಲಿ ಕೊನೆಯದಾಗಿ ಹೇಳಲೇ, ನಿಮ್ಮನ್ನು ಇಲ್ಲಿ ಆಡಳಿತ ನೀಡಿದವರು ಈ ಪ್ರಜೆಗಳಾಗಿದ್ದರೆ ನಿಮ್ಮನ್ನು ಕಿತ್ತೆಸೆದು ಈ ಭಾರತಾಂಬೆಯ ಸಂಸ್ಕೃತಿಯನ್ನು, ಬೆಲೆಯನ್ನು, ಸ್ಥಾನವನ್ನು ಕಾಪಾಡುತ್ತ ನಮಗೆ ಅಧಿಕಾರವನ್ನು ನೀಡುವ ಆಡಳಿತಗಾರನು ತಂದು ಹಾಕಲು ನಮ್ಮಿಂದ ಸಾಧ್ಯವಿದೆ ಎಂಬ ಧೈರ್ಯ ಮಾತಿನೊಂದಿಗೆ